ಅಯ್ಯೋ ಚಿತ್ತ ರೂಪ ಬುದ್ಧಾದಿ ಲಕ್ಷಣಾದಿಗಳೇ, ಯಥಾ ಜನನಿ ಜನಕರನ್ನ ಬಿಟ್ಟು ನಿರ್ಭಾಗ್ಯ ಮಾಡಿ ಹೋದ್ರೆಯ ಮತಿವಂತೆಯಾದ ಬಾಡಿ ಮತಿ ಸಿದ್ಧಪಾಲನ ಸುತರು ಏನಾದರೆಂದು ಕೇಳಿದರೆ ನಾನು ಏನೇ ಹೇಳಲಿ? ನಿಮ್ಮ ಮರಣದ ವರ್ತಮಾನ ಕೇಳ ಕ್ಷಣಕ್ಕೆ ಅಯ್ಯೋ ಎಂದು ಬುದ್ಧಿಗಳಿಗೆ ಉರಿದಾಡಿದಳು. ಸತಿಯರ ಸೌಭಾಗಿನಿಯನ್ನು ಹೇಗೆ ಶಾಂತಿ ಮಾಡಲಿ? ಇಂಥ ಪುತ್ರ ಸೌಭಾಗಿನ ಚಿಂತೆ ಮಾಡಿಕೊಟ್ಟಲ್ಲ ದ್ರೋಣ. ಅಭಿಮಾನಶೀಲ ಮಕ್ಕಳನ್ನ ಮಾಡಿಬಿಟ್ಟೇಳೋ. ಅವು ಹೇಳಿದ ವ್ಯಾಪಕರನ್ನು ಇವಾಗ ಎತ್ತಾಗಬೇಕು. ಪರಬಲ್ಲದ ಸೇನವಲ್ಲ ನುಗ್ಗು ನುಗ್ಗು ಆಯ್ತಲ್ಲ. ನೀವು ಒಕ್ಕರು ಪಾಂಡವರಿಂದ ಪುಣ್ಯ ಕೆಡಲಿ. ಮಕ್ಕಳ ಬೀರ್ದ ಎಂದಿಗೆ ಅಹೋ ನೋಡರೆ, ಬಲ್ಲ ಬಲ್ಲ ಹಾಳಾದ ತೋಳು ತಂದಂತ ಬಾಯಿ ತೆರೆದುಕೊಂಡು ಕುಳಿತಲ್ಲ ದ್ರೋಣಾಚಾರ್ಯ. ಅಹೋ ಆಚಾರ್ಯರೇ, ನಿಮ್ಮದನ್ನ ಹೋಯ್ತು. ನಿಮ್ಮಂತ ಬಂಡರ ನಂಬಿ ಎನ್ನ ಪ್ರಾಣವ ಕಂಠದಲ್ಲಿ ಆಚಾರ್ಯರೇ. ನಿನ್ನೆಯ ಪ್ರಾಣವು ಕಂಟಕದಲ್ಲಿ ಸಿಲುಕಿದ್ದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿಕೊಳ್ಳದೆ ಅರ್ಥವಲ್ಲ. ಅಹೋ ಗುರುಗಳ ಎಲ್ಲ ಮಾಸ ಮಾಡೋದಕ್ಕೆ ನಿಮ್ಮ ನನ್ನ ಸ್ವತಂತ್ರವಲ್ಲ. ಯಾರು ಮಾಡಿ ನನ್ನ ದುರದೃಷ್ಟವ ಹೀಗಿರುವಾಗ ಯಾರು ಮಾಡುವರೇ ಆಚಾರ್ಯರೇ? ರುದ್ರೀಪನಾದ ಗುರುಭೂಪತಿ ತತ್ ಪುತ್ರನ ಮುತಿ ವಂತದರಿಂದ ಉತ್ಕೃಷ್ಟತರಮನಾದ ಮನೋಶ್ಲೋಕವಂ ತತ್ತ ಕಾಲಗಳು ಬಿಡು. ಅವರವರ ಆಯುಷ್ಯ ಇದ್ದಂತೆ ವಿಧಿ ಲಿಖಿತವನ್ನಲಗಿಸಿ ಎತ್ತಿಗೆ ಬರೀಲಿಕ್ಕೆ ದಾರಿಗೂ ಸಾಧ್ಯವಿಲ್ಲ. ಅತುಲಿತ ಪರಾಕ್ರಮಿಗಳ ದಾತಿರಥರನ್ನ ಗತಿಗೇಡಿಸಿದ ಆ ಪಾರ್ಥನಸುತ್ತಲೇ ಸಾಮಾನ್ಯದವನೇನು? ಅಸಮಬಲಶಾಲಿಯಾದ ಅಭಿಮಾನ್ಯವನ ಒಡನೆ ಗಾಳಗವನ್ನೆಸಗಬೇಕಾದರೆ ಹಸುರಾವಿಯಿಂದಲೂ ಅಸಾಧ್ಯ. ಹೋ ಧರಣೀಶನೇ, ಆ ಭುಜವಲೊರ್ಗಂಡನಾಥ ಗಾಂಧೀವಿಯು ಮೂರು ಲೋಕದ ಗಂಡನೆಂದು ಕಾಲ್ಪಿಂಡಿಯಂ ಧರಿಸಿದವನು. ಆದರೆ ಈ ಆಳು ರಂಡೇ ಮುಗನ ಮಾತ್ರ ಭೂಮಂಡಲದ ಗಂಡದರಿಗಳಿಗೆಲ್ಲ ಗಂಡನೆಂದು ಕಾಲ್ಪಿಂಡಿಯಂ ಧರಿಸತಕ್ಕವನು. ಇವನೊಡನೆ ದಂಡದರ ನಮಗ್ ಕಂಡು ಆಡರೆ ಬಳಿರ ರಣಮಂಡಲ ತೋಳು ವೀರಮಂಡಿಯ ಮೂಡಿ ಸಮದಂಡಿಯಾಗಿ ಮಾತನಾಡಿಸುವ ಪ್ರಚಂಡನಿವನು. ಕಂಡರೆ ಮಾತ್ರ ಕಡೆ ಕಣ್ಣಿನೊಳ್ಳು ಕಿಡಿಗಳನ್ನು ಬೀಳುತ್ತಾ ಧನುಷನ್ನು ಎತ್ತಿಕೊಂಡು ದ್ರೋಣರೇ ಮತ್ತೊಮ್ಮೆ ಭೋಜನ ಮಾಡಿ ಬಂದನಾಗೆಂದು ಭಯದಿಂದ ಮಾತನಾಡಿಸುವುದು. ಧರಣೀಶನೇ, ಗುರುಗಳೇ, ಕಡುಗಲಿಯಾದ ಕರ್ಣನಂ ಕೈ ಗುಂದಿಸಿದನೋ ಬಲ್ಲಿದನಾಥ ಶೆಲ್ಲಿನ ಶಕ್ತಿಯಂ ಕೈ ಗುಂದಿಸಿ ನಿಂದಿಸಿದನೋ ನಿಪುಣರಾದ ಕೃಪಾಚಾರ್ಯನಿಗೆ ಮಾತ್ರ ಕಳವಳ ಎಂಬ ಕಂಪನ್ನು ಹುಟ್ಟಿಸಿ ಕಪ್ಪು ಹಿಡಿಸಿ ಕುಳ್ಳರಿಸಿದನು. ಆಚಾರ್ಯರೇ, ಅತುಲಿತನಾದ ಅಶ್ವತ್ಥಾಮನ ಧೈರ್ಯವನ್ನು ಕದಲಾಡದಂತೆ ಮಾಡಿದನು. ನನಗಂತೂ ಹೇಳುವುದೇನು? ನಿನಗಂತೂ ಮೊದಲೇ ಪ್ರಾಯಚಿತ್ತ ಮಾಡಿರುವನು. ಋತ್ವೀಪನೇ ಇವನ ನಮಗೆ ಶತ್ರುವಲ್ಲ. ತ್ರಿಲೋಕವನ್ನ ತುಂಡು ಮಾಡಿದಂಗೋ ಮೃತ್ಯು ದೇವತೆ ಕಡೆಗಾಲದ ಕಾಲ ಭೈರವನು. ಇವನಿಗೆ 14 ವರ್ಷ. ಇವನಲ್ಲಿ ಇರುವುದು ದೈತ್ಯಾದಿ ಎಂಬ ಇವತ್ತು ಸಣ್ಣವನೆಂದು ಬಣ್ಣಿಸುವರೇನೋ. ನಮ್ಮಯ ಸೈನ್ಯವೆಲ್ಲ ಮಣ್ಣು ಪಾಲು ಮಾಡುವುದಕ್ಕೆ ಬಂದಿರುವ ಯಮನ. ಏನು ದಿಕ್ಕು ತಪ್ಪಿದವನಂತೆ ದುಃಖಿತ ಬೇಡ. ಇವನಿಗೆ ತಕ್ಕ ಪ್ರಾಚಿತ್ತವನ್ನು ಮಾಡುವರ ಗುರು ಹೋಗುವುದೇ ನೋಡಿಲ್ಲ. ಮುಂದಿನ ವೀರ ಸಾಹಸದಲ್ಲಿದೆ. ಭೋಜನ ಪ್ರಿಯನಾದ ಆಚಾರ್ಯರೇ, ಹೆಸರಿಗೆ
ಮಾತ್ರ ಕೋದಂಡ ಪಾಂಡಿತ್ಯರಾಗಿ ಕಾಣುವಿರಿ. ಲಕ್ಷಣಾದ ಪುತ್ರರನ್ನ ಅಂತಃಪುರ ವಶ ಮಾಡಿದ್ರಿ. ಸೈನ್ಯದ ಬರ ನೀವೇನಕ್ಕನ್ನು ಮಾಡಿಸಿದ್ರಿ. ಪಾಂಡು ಸಂಚಾರದಿಂದ ಲಯವನ್ನು ಮಾಡಿಸಿದ್ರಿ. ತಾವು ಮಾತ್ರ ಸಮಯಕ್ಕೆ ತಕ್ಕಂತ ಉಪಶಾಂತಿ ಹೇಳಕ್ಕೆ ಜನರಿಗೆ ಕಾಣುವಿರಿ ಆಚಾರ್ಯರೇ. ರಾಜ್ಯಗಳ ಪಾಂಡವರ ಪಕ್ಷ ವಹಿಸಿ ಒಂದರ ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮನಾದ ಅರ್ಕದಂಬವನೇ, ಸೈನ್ಯಾಧ್ಯಕ್ಷನಾದ ಈ ದ್ರೋಣನ ಎನ್ನುವ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕನೆ. ಪಕ್ಷಿವಾಹನನ ಸಹೋದರಿಯ ಮಗನಾಥ ಅಭಿಮನ್ಯುವಿನೆಂಬ ದಕ್ಷಿಣ ಇಂದಿನ ಅವಧಿಯಲ್ಲಿ ನಮ್ಮ ಸೈನ್ಯವೆಂಬ ಪಕ್ಷಿಗಳ ಬಲ ಸಮೂಹದಲ್ಲಿ ಗಿರಿದ ನನಗೆ ದಂತ ಕುರಪಡಿಯನ್ನು ಒಡೆದು ಕೆಡಿದನು. ಶರೀರತಾದಿಗಳ ಮಿಡಿದು ಹಳ್ಳಾಡಿಸಿದನು. ಘೋರವಾದ ಸಿಂಹಧ್ವನಿಯು ಮಾಡಿದ ನಮ್ಮ ಬಲದೊಳಗೆ ಓರನಂಗವ ಮಾರಿ ಅಂತ ಪೊಕ್ಕಿರವನು ಇವನೆಂತ ಮೊಕ್ಕು ಮಾರಿಯೋ ರಾಧೆಯ ಆಚಾರ್ಯರೇ, ಶೌರ್ಯೋತ್ ಗಂಭೀರನಾದ ಅಭಿಮಾನ್ಯುವನ ಹಿಂಭಾಗದಲ್ಲಿ ನಿಂತು ಅವನ ಧನವಂ ಖಂಡಿಸಿದರೆ ಮುಂಭಾಗದಲ್ಲಿ ನಿಂತು ನಾ ಯುದ್ಧವಂ ಮಾಡುವೆನೋ. ಶೀಘ್ರವಾಗಿ ಹೋಗಿ ಈ ಕಾರ್ಯವನ್ನು ನೆರವೇರಿಸು. ಅಶ್ವತ್ಥಾಮ ಚೆಲ್ಲ ಪ್ರಭಾತಿಗಳನ್ನು ಕೂಡಿಕೊಂಡು ನಾ ಮುಂಭಾಗಕ್ಕೆ ಹೋಗುವರೆ. ನೀ ಮಾತ್ರ ಶೀಘ್ರದ ಹಿಂಭಾಗಕ್ಕೆ ಹೋಗ ಕರ್ಣನೇ. ಹತುಲಿತ ಅರ್ಥ ಸಂಭವನೆ. ಕರ್ಣಾಭಿಮಾನ್ಯವನಂ ಸಾಮಾನ್ಯದವನೆಂದು ತಿಳಿದುಕೊಂಡಿರಬೇಕೇನೋ. ಗೋರವಲ್ಲಭನ ಸೈನ್ಯವೆಲ್ಲದೆ ಪಾಲನ ಮಾಡಿ ಮೆಚ್ಚಿ ಮೇರಿ ನಿಂತವನ ಚೆಕ್ಕವನಿಗೆ ತಕ್ಕ ಉಪಾಯವ ಮಾಡಬಿಟ್ಟರೆ ನಮ್ಮ ಗೆಳಕ್ಕೆ ಕಲ್ಲ ಹೊಡೆದನೋ. ರಾಧೆಯ ಶೌರ್ಯೋತ್ ಗಂಭೀರನಾದ ಅಭಿಮಾನ್ಯವನ ಹಿಂಭಾಗದಲ್ಲಿ ನಿಂತು ಅವನ ಧನವಂ ಖಂಡಿಸಿದರೆ ಮುಂಭಾಗದಲ್ಲಿ ನಿಂತು ನಾ ಯುದ್ಧವ ಮಾಡುವೆನು. ರಾಧೆಯ ಮರೆಯಂತೆ ನಿಂತು ಬಾಣ ಪ್ರಯೋಗ ಮಾಡಿ ಪಾರ್ಥನು ಜಯಪ್ರದ ಕೈಗೊಳ್ಳಿಲ್ಲವೇ. ರಾಧೆಯ ಇದೇ ಪಾಂಡವರ ಕಲಿ ಭೀಷ್ಮನ ಎದುರಿಗೆ ಶಿಖಂಡಿಯಂ ತಂದು ನಿಲ್ಲಿಸಿ ಆ ಪಾರ್ಥನು ಬಾಣ ಪ್ರಯೋಗ ಮಾಡಿ ಜಯಪ್ರದನಾಗಲಿಲ್ಲವೇ. ಆದ ಕಾರಣ ನೀನು ರಾಜ ಕಾರ್ಯಕ್ಕೋಸ್ಕರ ಮಾಡುವ ಪಾಪವು ಕೌರವನಿಗಲ್ಲದೆ ನಮಗೇನಾಗುವುದು. ಪ್ರತ್ಯಕ್ಷ ದೇವತಾ ಎಂಬಂತೆ ನೀನೇನು ರಾಜಧರ್ಮವನ್ನು ಅರಿಯದವನೇ ಹೇಗೆ ಸೂರ್ಯನಂದನ. ಮುಂಭಾಗದಲ್ಲಿ ನಿಂತು ಅಭಿಮಾನ್ಯವರ ಧನವನ್ನು ಖಂಡಿಸೋ ಈ ಕ್ಷಣ. ಮಾತ್ರ ಪ್ರತಿಪಾದದ ನಿನ್ನಯ ದುರ್ಗುಣ